ಮೊದಲನೇದಾಗಿ ನನ್ನ ತಂದೆ ತಾಯಿ ಬೀರೇಶ್ವರ ಸ್ವಾಮಿ ಅಥರ್ವಣ ಕಾಟೇರಮ್ಮ ತಾಯಿ ಪಾದಗಳನ್ನ ನೆನೆಸ್ಕೊಳ್ತಾ, ಇಲ್ಲಿ ನಮಗೋಸ್ಕರ ಬಂದಿರೋ ಮಾಧ್ಯಮ ಮಿತ್ರರಿರ್ಬೋದು, ಪತ್ರಕರ್ತ ಮಿತ್ರರಿರ್ಬೋದು, ಡಿಜಿಟಲ್ ಮಾಧ್ಯಮ ಮಿತ್ರರಿರ್ಬೋದು, ಆಮೇಲೆ ನನ್ನ 2 ಗುರುಗಳು ಬಂದಿದ್ದಾರೆ ಇಲ್ಲಿ, ಎಲ್ಲರಿಗೂ ಸ್ವಾಗತ ಕೋರ್ತೀನಿ. ನನ್ನೆಲ್ಲ ಸ್ನೇಹಿತರಿಗೂ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸ್ವಾಗತ ಕೋರ್ತೀನಿ. ಇವತ್ತು ನೀವೇನು ನಮ್ಮ ಟ್ರೈಲರ್ ನೋಡ್ತಿದ್ದೀರೋ ನಿಮ್ಗೆ ಹೇಗೆ ಅನಿಸಿದೆ ಅಂತ ನಾನು ಕೇಳಬೇಕು, ಕೊನೆಯಲ್ಲಿ ಕೇಳ್ತೀನಿ. ಬಟ್ ಇದರಿಂದ ಒಂದು ದೊಡ್ಡ ಶ್ರಮನೇ ಪಟ್ಟಿದ್ದೀವಿ ನಾವೆಲ್ಲರೂ. ಈ ರೋಣ ಅನ್ನೋ ಸ್ಕ್ರಿಪ್ಟ್ ಸೆಲೆಕ್ಟ್ ಆಗೋದೇ ನಮಗೊಂದು ಖುಷಿ ವಿಷಯ. ಯಾಕೆ ಅಂದರೆ ಕೆರೆಬೇಟೆಯಲ್ಲಿ ನಾವು ಕೆಲಸ ಮಾಡ್ತಿದ್ವಾಗ ಶೆಡ್ಯೂಲ್ ಪ್ಯಾಕಪ್ ಆದಮೇಲೆ ನಾನು ಸತೀಶ್ ಅಣ್ಣ ಊಟ ಆದ ತಕ್ಷಣ ಒಂದು ವಾಕ್ ಹೋಗ್ತಿದ್ವಿ. ಹಂಗೆ ವಾಕ್ ಹೋಗ್ತಾ ಬರ್ತಿರುವಾಗ ನಾವು ಬರೀ ಡಿಸ್ಕಷನ್ನೇ ಅದೇ ಇರ್ತಿತ್ತು. ಸಿನಿಮಾ ಏನಾಗುತ್ತೆ, ಯಾವ್ಯಾವ ಸಿನಿಮಾ ಬಿಡ್ತಿದ್ದಾರೆ, ಏನು ನಡೀತಾ ಇದೆ, ಅಣ್ಣ ನೀನು ಯಾವ್ದು ಮಾಡ್ಕೊಂಡಿದ್ಯಾ, ನಿನ್ಗೆ ಯಾರು ಡೈರೆಕ್ಟರ್ಸ್ ಪರಿಚಯ ಇದ್ದರೆ ನನಗೂ ಸ್ವಲ್ಪ ಚಾನ್ಸ್ ಕೊಡ್ಸಕ್ಕೆ ಹೇಳು, ಆ ಥರನೇ ಮಾತಾಡ್ತಿದ್ವಿ. ಜೊತೆಲಿ ಒಂದು ಟೈಮಲ್ಲಿ ಡಿಸೈಡ್ ಆದ್ವಿ ನಾವೇ ಒಂದು ಪ್ರೊಡಕ್ಷನ್ ಮಾಡೋಣ. ಹೆಂಗೂ ನನ್ನ ಫ್ರೆಂಡ್ಸ್ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಸೊ ಅದನ್ನು ಕೂಡ ಒಂದು ಇನ್ವೆಸ್ಟ್ಮೆಂಟ್ ಸಿಗುತ್ತೆ, ಒಂದು ಕತೆ ಮಾಡಿಕೊಂಡು ನಾವೇ ಒಂದು ಪ್ರೊಡ್ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಇವರು ಒಂದು ಕತೆ ಹೇಳಿದ್ರು ನನಗೆ. ಇದು ಒಂದು ಲೈನಲ್ಲೂ ಒಂದು ಹೇಳಿದರು. ಆಗ ನನಗೆ ವಾವ್ ಅನಿಸ್ತದು, ಪಕ್ಕ ಜನಕ್ಕೂ ಇದು ಇಷ್ಟ ಆಗುತ್ತೆ ಅನ್ನೋ ಫೀಲಲ್ಲಿ ಸರಿ ಅಣ್ಣ ಇದನ್ನು ಡೆವಲಪ್ ಮಾಡಿ ಅಂತ ಹೇಳಿದ್ಮೇಲೆ ಇವ್ರದ್ದೇ ಒಂದು ಟೀಮ್ನ ಕಟ್ಕೊಂಡು ಇವರಾಗಿರಲಿ, ನಮ್ಮ ಆದಿಮೂರ್ತಿ ಸರ್ ಆಗಿರಲಿ, ಆಮೇಲೆ ಸ್ಟೋರಿ ರೈಟ್ರು ನಮ್ಮ ರಮೇಶ್ ಬ್ರೋ ಅಂತ ಗೊತ್ತಾಯಿತು. ಅದು ಖುಷಿ ಆಯ್ತು ನಮಗೆ. ಅವರು ನಮ್ಮ ಜೊತೆಲೇ ಕೆಲಸ ಮಾಡ್ತಿದ್ರು, ಬಟ್ ಆಮೇಲೆ ಗೊತ್ತಾಯಿತು ರಮೇಶ್ ಬ್ರೋದು ಇದು ಲೈನು ಅಂತ. ಅದಾದಮೇಲೆ ಅದನ್ನು ಒಂದು 13 ವರ್ಷನ್ಸ್ನ ಚೇಂಜ್ ಆಗ್ತಾ ಹೋಯ್ತು. ಅಣ್ಣ ಈಗ ಅಪ್ಡೇಟ್ ಆಗಬೇಕಣ್ಣ ನಾವು, ಹೇಗಾಗುತ್ತೋ, ಈಗಿನ ಜನ ಏನು ಕೇಳ್ತಾ ಇದ್ದಾರೆ ಪ್ರತಿಯೊಂದೂ ನಾವು ಈಗ ಕೊಡಬೇಕಾಗತ್ತೆ ಅನ್ನೋ ಕಾರಣದಿಂದನೇ ನಮಗೊಂದು 13 ವರ್ಷನ್ಸ್ನ ಚೇಂಜ್ ಆಗ್ತಾ ಬಂತು. ಅದಾದಮೇಲೆ ಪ್ರೊಡಕ್ಷನ್ ಶುರು ಮಾಡಿದ್ಮೇಲೆ ಒಂದಷ್ಟು ಕಷ್ಟಗಳು, ಅದನ್ನೆಲ್ಲ ನೋಡ್ಕೊಂಡು ಬರೋಕ್ಕೆ ಕಾರಣ ಏನಂದರೆ ಹಿಂದಿನ ಸಿನಿಮಾದಲ್ಲಿ ನಮ್ದು ಶೂಟಿಂಗ್ ಬರೀ ನಂದು ಆ್ಯಕ್ಟ್ ಇರೋವಾಗ ಮಾತ್ರ ಇರ್ತಿರ್ಲಿಲ್ಲ. ನಾನು ಆ್ಯಕ್ಟ್ ಇಲ್ಲ ಅಂದ್ರೂ ಕೂಡ ಯಾಕೆ ಇರ್ತಿದೆ ಅಂದರೆ ಒಂದು ಪ್ರೊಡಕ್ಷನ್ ಕಲಿಬೋದಿತ್ತು ಅಂತ. ಅದಕ್ಕೆ ನನಗೆ ಸಪೋರ್ಟ್ ಮಾಡಿದ್ದು ನಮ್ಮ ವಲ್ಲಭಣ್ಣ, ಇಲ್ಲಿದ್ದಾರೆ ನಮ್ಮ ವಲ್ಲಭಣ್ಣ, ಇಲ್ಲೇ ಎಲ್ಲೋ ಇದ್ದಾರೆ. ಅವರಿಂದನೇ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಆಗ್ಬಿಟ್ಟಿದೆ. ಹೆಂಗೆ ಅಂದರೆ ಅವರು ನನಗೆ ಹೇಳ್ಕೊಡ್ತಿದ್ರು, ನೋಡ್ರಗು ಇದಂದರೆ ಇದು. ಅವಾಗ ನನಗೂ ಕಲಿಯೋಕ್ಕೆ ಸಿಕ್ತು. ನಾನು ಅಲ್ಲಿ ಕಲ್ತ್ರೇನೆ ಇಲ್ಲೊಂದು ಯೂಸ್ ಆಗುತ್ತೆ ಅನ್ನೋದ್ರಿಂದ ಸೊ ಅವ್ರು ನನಗೆ ಹೆಲ್ಪ್ ಮಾಡಿದ್ರಿಂದ ಅದರಿಂದ ಕಲ್ತ ಮೇಲೆ ಈ ಸಿನಿಮಾದಲ್ಲಿ ಕೂಡ ಅವರೇ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್. ಬಟ್ ಅದಕ್ಕೆ ಮುಂಚೆ ನಾವು ಫಿಕ್ಸ್ ಮಾಡಿರಲಿಲ್ಲ ಇವರೇ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರೇ ಬೇಡ ಅಂತ ಮಾಡಿದ್ವಿ. ಅದಾದಮೇಲೆ ಇಲ್ಲ ಬೇಕಾಗುತ್ತೆ, ನಾವು ಒಂದು ಆ್ಯಕ್ಟಿಂಗ್ ಕೂಡ ಮಾಡ್ಕೊಳ್ತಾ ಪ್ರತಿಯೊಂದು ನೋಡ್ಕೊಳ್ತಾ ಇದ್ದಾಗ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ತುಂಬ ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಇಲ್ಲಿ. ಸೊ ಅದು ಎಲ್ಲ ಆದಮೇಲೆ ಒಂದು ಒಳ್ಳೆ ಪ್ರೊಡಕ್ಷನ್ನು ಆಯಿತು. ಈ ಸಿನಿಮಾಗೆ ನೀವು ನೋಡ್ತಿದ್ದಂಗೆ ಒಳ್ಳೆ BGMs ಕೊಟ್ಟಿದ್ದಾರೆ ನಮ್ಮ ಗಗನ್ ಬದೇರಿಯಾ ಸರು. ಒಳ್ಳೆ ಮ್ಯೂಸಿಕ್ಸ್ ಇದ್ದಾವೆ, ಒಂದು 4 ಸಾಂಗ್ ಕೂಡ ನಿಮಗೆ ಅದ್ಭುತ ಅನಿಸುತ್ತೆ. ನನಗೆ ಗೊತ್ತಿದ್ದಂಗೆ ನಿಮಗೆ ಆಲ್ರೆಡಿ ಒಂದು 2 ಸಾಂಗ್ ಇಷ್ಟ ಆಗಿರಬೇಕು ಅಂತ ಅನಿಸುತ್ತೆ. ಆಮೇಲೆ ಇವ್ರ ಸಾಂಗನ್ನ ನಾವು ಹೊಗಳೋದಲ್ಲ, ಅಲ್ಲಿ ಯಾವ್ಯಾವ ಸಿಂಗರ್ಸ್ ಹತ್ರ ಆಡಿಸಿದ್ರು ಅವರು ಕೂಡ ಹೊಗಳ್ತಿದ್ರು. ಕೈಲಾಶ್ ಖೇರ್ ಸರ್ ಆಗಿರಲಿ, ಆ್ಯಂಟೋನಿ ಸರ್ ಆಗಿರಲಿ, ಮತ್ತು ಸಿದ್ಧಾರ್ಥ್ ಬೆಲ್ಮಣ್ಣು ಸರ್ ಆಗಿರಲಿ, ಕುನಲ್ ಗಾಂಜಾವಾಲಾ ಸರ್ ಆಗಿರಲಿ, ಪ್ರತಿಯೊಬ್ಬರು ಅದನ್ನು ಹೊಗಳ್ಕೊತಾನೆ ಬಂದರು. ಏನು ಸರ್ ಮ್ಯೂಸಿಕ್, ಯಾರು ಮಾಡಿದ್ದಾರೆ ಮ್ಯೂಸಿಕ್ಕು, ಪ್ರತಿ ಟೈಮ್ ಹೋದಾಗೂ ಕೇಳ್ತಿದ್ರು ಯಾರು ಮ್ಯೂಸಿಕ್ಕು ಅಂತ. BGM ಕೂಡ ಕೆಲವ್ರಿಗೆಲ್ಲ ತುಂಬಾ ಇಷ್ಟ ಆಗಿತ್ತು ಟೀಸರಲ್ಲಿ. ಇನ್ನು ಸಿನಿಮಾದಲ್ಲಿ ಒಂದು ದೊಡ್ಡ ಇದೆ BGMಸ್ಗೆ ಒಂದು ದೊಡ್ಡ ಸ್ಪೇಸೇ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಚೇಂಜಸ್ಸೇ ಕಮ್ಮಿ ಹೇಳಿರೋದು ಅವ್ರಿಗೆ. ಅವ್ರು ನಮಗೆ ಫಸ್ಟ್ ವರ್ಷನಲ್ಲೇ ಅದ್ಭುತವಾದ BGMs ಏನು ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾಗೆ ಬೇಕೋ ಅದ್ಭುತವಾಗಿ ಕೊಟ್ಟಿದ್ದಾರೆ. ಏನೋ ಒಂದು 2 ಟೈಮ್ ನಾವು ಚೇಂಜಸ್ ಹೇಳಿದೀವಿ ಅಷ್ಟೇ. ನಮಗೆ ಚೇಂಜಸ್ ಮಾಡೋಕ್ಕೆ ಅವರು ಟೈಮ್ ಕೊಟ್ಟಿಲ್ಲ. ಅಂದರೆ ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರ ಕೆಲಸ ಇತ್ತು, ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರ ಟೀಮ್ ಇತ್ತು. ಸೊ ಅವ್ರ ಸಪೋರ್ಟಿಂದ ಒಂದೊಳ್ಳೆ ಈಗ ಟ್ರೈಲರಲ್ಲಿ ಏನು ನೀವು BGMs ನೋಡ್ತಿದ್ದೀರೋ ಅದ್ಭುತವಾಗಿ ಬಂತು. ಅದಾದ ನಂತರ ನನ್ನ ಗುರುಗಳು ಇಬ್ಬರು ಇದ್ದಾರೆ ಇಲ್ಲಿ, ಮಾಲೂರು ವಿಜಯ್ ಸರ್ ಆಗಲಿ, ಸದಾಶಿವ್ ಸರ್ ಆಗಿರಲಿ. ನಮ್ಮ ರಂಗಭೂಮಿ ಟೈಮ್ಗೆ ನನಗೆ ತುಂಬ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದು. ಯಾಕಂದರೆ ರಂಗಭೂಮಿಯಿಂದ ಬಂದಾಗ ಪ್ರತಿಯೊಂದು ಕೂಡ ಹೇಳ್ಕೊಡುತ್ತೆ ರಂಗಭೂಮಿ. ಯಾಕಂದರೆ ರಂಗಭೂಮಿ ಯಾವ ಥರ ಅಂದರೆ ಕಸ ಹೊಡೆಯೋದ್ರಿಂದ ಹಿಡಿದು ನೀನು ಕೊನೆಗೆ ಆ್ಯಕ್ಟ್ ಮಾಡೋ ತನಕ ಪ್ರತಿಯೊಂದು ಹೇಳ್ಕೊಟ್ಟಿರುತ್ತೆ. ಸೊ ಈ ಸಿನಿಮಾದಲ್ಲಿ ಜಾತ್ರೆ ಎಪಿಸೋಡ್ಸ್ ಎಲ್ಲ ನಾವೇ ಸೆಟ್ ಮಾಡ್ಕೊಂಡಿದ್ದೀವಿ, ನಾವು ನಮ್ಮ ಟೀಮ್ಸ್ ಎಲ್ಲ. ಅಂದರೆ ಡೇ ವೈಸ್ ಶೂಟ್ ಡೇಸಲ್ಲೆಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇರ್ತಿತ್ತು. ಬಟ್ ಪ್ರಿಯರಾಗಿ ಮಾಡಿದ್ರೆ ಅದಕ್ಕೆ ಬೇರೆ ಚಾರ್ಜ್ ಆಗುತ್ತೆ. ಸೊ ಅದಕ್ಕೆ ಬಜೆಟ್ ಉಳಿಸ್ಬೋದು ಅನ್ನೋ ಕಾರಣಕ್ಕೆ ಸೊ ನಮಗೆಲ್ಲ ಒಂದು ಐಡಿಯಾಸ್ ಇರೋದ್ರಿಂದ, ನಾಟಕದಲ್ಲಿ ಸೆಟ್ ವರ್ಕ್ ಮಾಡ್ತಿದ್ದಾಗ ಒಂದು ಐಡಿಯಾಸ್ ತಿಳ್ಕೊಂಡಿದ್ದರಿಂದ ನಮ್ಮ ಟೀಮ್ನ ಸೇರ್ಕೊಂಡೆ ನಾವೇ ವರ್ಕ್ ಮಾಡಿಕೊಂಡು ಅದೊಂದು ಖುಷಿ ಇದೆ. ಈಗ ಸಾಂಗ್ ನೋಡಿದಾಗ ನಾವು ಮಾಡಿದ್ವಿ ಇದನ್ನು, ಇಲ್ಲೆಲ್ಲ ಇವನ್ನ ಕಳಿಸಿದ್ದೆ, ನಾವು ಕಟ್ಟಿದ್ವಿ, ಬಂಟಿಂಗ್ಸ್ ನಾವು ಕಟ್ಟಿದ್ವಿ. ಸೊ ಅದೆಲ್ಲ ತಿಳ್ಕೊಳ್ಳೋಕ್ಕೆ ನಮ್ಮ ಒಂದು ಗುರುಗಳ ಮಾಲೂರು ವಿಜಯ್ ಸರ್ ಅವರ ಪ್ರೇರಣೆಯಿಂದ ಅವ್ರು ನಮಗೆ ಕಲಿಸ್ಕೊಟ್ಟಂಥ ವಿದ್ಯೆಗಳಿಂದ ಆಯಿತು. ಸಿನಿಮಾ ಅಂತ ಬಂದಮೇಲೆ ಆ್ಯಕ್ಟಿಂಗು
ಬೇರೆ ಥರ ಇರುತ್ತೆ. ಇದಕ್ಕೆ ಅಂತ ಬೇರೆ ಥರ ಒಂದು ಪ್ರಿಪ್ರೇಷನ್ಸ್ ಬೇಕಾಗುತ್ತೆ. ಅದಕ್ಕೆ ನಮ್ಮ ಸದಾಶಿವ್ ನೀನಾಸಂ ಸರ್ ಅವರು ಅದ್ಭುತವಾಗಿ ನನಗೆ ಹೆಲ್ಪ್ ಮಾಡಿದ್ರು. ಯಾವ ಥರ ಪರ್ಫಾರ್ಮೆನ್ಸ್ ಮಾಡಬೇಕು, ಯಾವ ಥರ ಸ್ಕ್ರಿಪ್ಟ್ನ ಓದಬೇಕು ಅನ್ನೋದೇ ಮೇನ್. ಅದೇ ಒಂದು ದೊಡ್ಡ ವಿಷಯ ನನಗೆ ಹೇಳ್ಕೊಟ್ರು. ಅದೇ ನಾವು ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ, ನಾನು ಕರೆಕ್ಟಾಗಿ ಮಾಡ್ತಿರ್ಲಿಲ್ಲ. ಅವ್ರು ಹೇಳ್ಕೊಟ್ರಿಂದ ಸ್ಕ್ರಿಪ್ಟ್ನ ಓದೋದ ರೀತಿನೇ ಬೇರೆ ಥರ ಚೇಂಜ್ ಆಗಿ ಬೇರೆ ಥರ ಆಯಿತು. ಇನ್ನು ಡ್ಯಾನ್ಸ್ ನೀವು ನೋಡ್ತಿರ್ಬೋದು, ನಮ್ಮ RJ ಮಾಸ್ಟರ್ ರಘು RJ ಮಾಸ್ಟರು ತುಂಬ ಅದ್ಭುತವಾಗಿ ಮಾಡಿಸಿದ್ರು. ಸ್ಟಂಟ್ಸ್ಗೆ ನಮ್ಮ ಟೈಗರ್ ಶಿವ ಮಾಸ್ಟರ್ ಆಗಿರ್ಬೋದು, ಆಮೇಲೆ ಸ್ಟಂಟ್ ಸಾಗರ್ ಮಾಸ್ಟರು, ಅವ್ರ ಜೊತೆ ಟೈಗರ್ ಶಿವ ಮಾಸ್ಟರ್ ಜೊತೆ ಹಿಂದೆ ಒಂದಷ್ಟು 6 ತಿಂಗಳು ಬಿಫೋರೇ ನಾವು ಪ್ರಿಪ್ರೇಷನ್ ಮಾಡಿದ್ವಿ. ಯಾಕಂದರೆ ಫೈಟ್ಸ್ ಬರ್ತಿಲ್ಲ ಅಂದರೆ ಅಲ್ಲಿ ಆಗಲ್ಲ, ಶೂಟಿಂಗ್ ಸ್ಪಾಟಲ್ಲೇ ಕಲಿಯೋಕ್ಕಾಗಲ್ಲ. ಎಲ್ಲ ನಾನು ಹೊಸಬಾಗಿರೋದ್ರಿಂದ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ನಾವು ಶೂಟಿಂಗ್ ಸ್ಪಾಟಿಗೆ ಬರ್ತಿದ್ವಿ. ಒಂದು ಎಲ್ಲರದು. ಆಮೇಲೆ ಆರ್ಟಿಸ್ಟ್ಗಳು, ನನ್ನ ಮೊದಲನೇ ಸಿನಿಮಾಕ್ಕೆ ನಮ್ಮ ಶರತ್ ಲೋಹಿತಾಶ್ವ ಸರ್ ಆಗಿರ್ಬೋದು, ಬಾಲರಾಜ್ ವಾಡಿ ಸರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಇನ್ನು ಎಷ್ಟೊಂದು ಜನ, ಅವಿನಾಶ್ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ಇವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದೆ ನನಗೊಂದು ದೊಡ್ಡ ಪುಣ್ಯ. ಯಾಕಂದರೆ ಇಂಥ ದೊಡ್ಡ ದೊಡ್ಡ ಕಲಾವಿದ್ರ ಮುಂದೆ ಆ್ಯಕ್ಟ್ ಮಾಡೋದೊಂದು ಭಯನೂ ಇತ್ತು. ಹೆಂಗಪ್ಪ ಇವ್ರ ಮುಂದೆ ಆ್ಯಕ್ಟ್ ಮಾಡೋವಾಗ ರೀಟೆಕ್ಸ್ ಮಾಡಿದಾಗ ಅವರು ನಾನು ಸೀನ್ಸಲ್ಲಿದ್ದಾಗ ಅವ್ರೇನೋ ಬೇಜಾರು ಮಾಡ್ಕೋತಾರ, ನಾನು ಮಾಡೋದೇನೋ ತಪ್ಪಿಗೆ, ಒಂದು ಅವ್ರ ಭಯದಿಂದ ಇದಕ್ಕೆ ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಬಂದರು. ಅವರಿಂದ ನನಗೆ ಬಿಹೇವಿಯರ್ಸ್ ಯಾವ ಥರ ಬಿಹೇವ್ ಮಾಡಬೇಕು, ಯಾವ ಥರ ಸ್ಕ್ರಿಪ್ಟ್ನ ತಗೋಬೇಕು, ಪ್ರತಿಯೊಂದು ಅವ್ರ ಹತ್ರ ಹೇಳ್ಕೊಂಡಿದ್ದೇ ನಮಗೆ ಒಂದು ಲಕ್ ಅನಿಸುತ್ತೆ. ನನಗೆ ಫಸ್ಟ್ ಸಿನಿಮಾದಲ್ಲೇ ಈ ಥರದೊಂದು ಆಪರ್ಚುನಿಟಿ ಸಿಕ್ಕಿದ್ದು. ಜೊತೆಗೆ ನನ್ನ ಎಡಿಟರ್ ಆಗಿರ್ಬೋದು, ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ಸು, ನಮ್ಮ ಲೈಟ್ ಆಫೀಸರ್ಸ್ ಅಂತೂ ಅವರು ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಹೆಂಗೆ ಅಂದರೆ ಶೆಡ್ಯೂಲ್ ಪ್ಯಾಕಪ್ ಆಗಬೇಕಂದ್ರೂ ಟೈಮ್ ಆಗ್ಬಿಟ್ಟಿರುತ್ತೆ ಅವತ್ತಿಂದು ಕಾಲ್ ಶೀಟ್, ಆದರೂ ಸಪೋರ್ಟ್ ಮಾಡ್ತಿದ್ರು. ಅದೇ ರೀತಿ ಕ್ರೇನ್ ಡಿಪಾರ್ಟ್ಮೆಂಟ್ ಆಗಿರಲಿ, ಪ್ರೊಡಕ್ಷನ್ ಊಟದ ಡಿಪಾರ್ಟ್ಮೆಂಟ್ ಆಗಿರಲಿ, ಈ ಥರ ಪ್ರತಿಯೊಬ್ಬರ ಸಪೋರ್ಟಿಂದ ಒಂದು ಟೀಮ್ ವರ್ಕ್ ಥರ ಇತ್ತು. ಹೆಂಗೆ ಅಂದರೆ ನಾವೆಲ್ಲ ಏನು ಊಟ ತಿಂತಿದ್ವೋ ಇಡೀ ಸೆಟ್ ಅದೇ ತಿಂತಿತ್ತು. ನಮ್ಮ ಜೂನಿಯರ್ ಆರ್ಟಿಸ್ಟ್ಗಳೆಲ್ಲ ಇವಾಗೂ ಮಾತಾಡ್ಸ್ತಾರೆ ನಮ್ಮನ್ನು. ನಮ್ಮ ಟೀಮಲ್ಲಿ ಯಾರು ದೊಡ್ಡವರು, ಹೀರೋಯಿನ್ನು ಆ ಥರನೂ ಇರಲಿಲ್ಲ. ಒಂದು ಹ್ಯುಮ್ಯಾನಿಟಿ ಇಟ್ಕೊಂಡು ಒಂದು ಒಳ್ಳೆ ಫೀಲ್ ಇತ್ತು ನಮ್ಮಲ್ಲೆಲ್ಲ. ಒಂದು ಫ್ಯಾಮಿಲಿ ಥರ ಫೀಲ್ ಮಾಡಿಕೊಂಡು ಪ್ರತಿಯೊಂದು ಆರ್ಟಿಸ್ಟು ಇರ್ಬೋದು. ಈ ಸಿನಿಮಾದಲ್ಲಿ ಮೇನ್ ಆಗಿ ಆಲ್ಮೋಸ್ಟ್ 3/4% ನಾವು ರಂಗಭೂಮಿ ಕಲಾವಿದರನ್ನೇ ಹಾಕ್ಕೊಂಡಿದ್ದೀವಿ. ನಮ್ಮ ರಂಗವಿಜಯ ತಂಡ ಇರ್ಬೋದು, ಹಾಗೆ ನಮ್ಮ ದೇವರಾಜ್ ಸರ್ದು ಟೀಮ್ ಇದೆ. ಆ ಟೀಮಿಂದ ಒಂದಷ್ಟು ತಂಡಗಳಿಂದ ಒಂದಷ್ಟು ಆರ್ಟಿಸ್ಟ್ಗಳನ್ನ ತಗೊಂಡು ಅವರು ನಮಗೆ ತುಂಬಾ ದೊಡ್ಡ ಪ್ಲೇ ಮಾಡಿದ್ರು. ದೇವರಾಜ್ ಸರು ಅವ್ರ ಟೀಮಲ್ಲಿರೋ ಹುಡುಗರನ್ನೆಲ್ಲ ಕರ್ಕೊಂಡು, ಅಂದರೆ ನಮಗೆ ಎಷ್ಟು ಯಾವ ಬಜೆಟಿಗೆ ಬೇಕಾಗಿತ್ತೋ ಏನು ತೀರಾ ನಮಗೆಲ್ಲ ಇದು ಮಾಡ್ದಂಗೆ. ಅಂದರೆ ರಂಗಭೂಮಿ ಕಲಾವಿದರು ಎಲ್ಲದಕ್ಕೂ ಹೋಗಕ್ಕೆ ರೆಡಿ ಇರ್ತಾರೆ. ಲೇಟ್ ನೈಟು ಶೂಟ್ ಸ್ವಲ್ಪ ಎಕ್ಸ್ಟ್ರಾ ಆದರೂ ಕೂಡ ಅವ್ರು ನಮಗೆ ತೊಂದರೆ ಮಾಡ್ದಿದ್ದಂಗೆ ಹೆಲ್ಪ್ ಮಾಡ್ತಾರೆ. ಅದಾದಮೇಲೆ ಇವತ್ತು ನಮಗೆ ಇಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಂಥ ಪ್ರಭಾಕರ್ ಸರು ತುಂಬ ಖುಷಿಯಿಂದ ಅವರು ಇಷ್ಟಪಟ್ಟರು ನಮ್ಮ ಟ್ರೈಲರ್ನ. ಮುಂಚೆನೇ ಒಂದು ಸತಿ ತೋರಿಸಿದ್ದೆ ಅವ್ರಿಗೆ, ಇಷ್ಟಪಟ್ಟು ಅವರು ಸಿದ್ದರಾಮಯ್ಯ ಸರ್ ಹತ್ರನೂ ಕರ್ಕೊಂಡೋಗಿರು, CM ಸರ್ ಹತ್ರ ಕರ್ಕೊಂಡೋಗಿ ಅಲ್ಲೂ ಅವ್ರಿಗೂ CM ಸರ್ಗೂ ತೋರಿಸಿ ಅವರು ಒಳ್ಳೇದಾಗಲಿ, ಸಿನಿಮಾಕ್ಕೆ ಒಳ್ಳೇದಾಗಲಿ ಅಂತ ಕೂಡ ವಿಶ್ ಮಾಡಿದ್ರು. ನಿನ್ನೆ ತಾನೇ ಮೀಟ್ ಮಾಡ್ಕೊಂಡು ಬಂದ್ವಿ CM ಸರ್ನ. ಇದೇ ರೀತಿ ಒಂದು ಒಳ್ಳೆ ಪ್ರಮೋಷನ್ಸ್ ಅಂತೂ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ನೆನ್ನೆ ನೋಡಿ ಖುಷಿ ಪಟ್ಟರು CM ಸರು. ನೋಡಿ ಚೆನ್ನಾಗಿ ಮಾಡಿ, ಏನಯ್ಯ ನೀನು ಮಾಡಿದ್ಯಾನಯ್ಯ ಸಿನಿಮಾದಲ್ಲಿ ಅಂತ ಕೇಳಿದ್ರು. ಹೌದು ಸರ್ ಮಾಡಿದ್ದೀನಿ ಅಂತ ಹೇಳಿ, ಒಳ್ಳೇದಾಗಲಿ ಅಂತ ಹೇಳಿ ವಿಶ್ ಮಾಡಿನೂ ಕಳಿಸಿದ್ರು. ಅದಕ್ಕೆ ಫಸ್ಟು ನಮ್ಮ ವಿಜಯ್ ಸರು ಮತ್ತು ಪ್ರಭಾಕರ್ ಸರಿಂದನೇ ಇಲ್ಲಿವರೆಗೂ ಹೋಗೋಕ್ಕೆ ಸಿಕ್ತು. ಅವರು ಖುಷಿ ಪಟ್ಟರು, ನಮ್ಮ ಹಾಡನ್ನ ಎಲ್ಲನೂ ಹೊಗಳಿದ್ರು. ಅವರು ಕೂಡ ಅವರ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಅವ್ರು ನಮಗೆ ಅದನ್ನು ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯ ಸರ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟೀಮ್ ಎಲ್ಲರಿಗೂ, ನನ್ನ ಬ್ಯಾಕ್ಗ್ರೌಂಡಲ್ಲಿ ನನ್ನ ಫ್ರೆಂಡ್ಸ್ ಇರ್ಬೋದು, ನನ್ನ ತಂದೆ ತಾಯಿ ಇರ್ಬೋದು, ನನ್ನ ಗುರು ಹಿರಿಯರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ, ಆಮೇಲೆ ನವೆಂಬರ್ 7ಕ್ಕೆ ನಮ್ಮ ಸಿನಿಮಾ ರೋಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಕರ್ನಾಟಕದ ಜನತೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನವೆಂಬರ್ 7ಕ್ಕೆ ನಿಮಗೆ ಈ ಸಿನಿಮಾದಲ್ಲಿ ಯಾವುದೇ ರೀತಿ ನೀವು ಕಟ್ಟ 100-120 ರೂಪಾಯಿಗೆ ಮೋಸ ಮಾಡ್ದಿದ್ದಂಗೆ ಈ ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಏನೇನೆಲ್ಲ ಬೇಕಿದ್ರೆ ಫನ್ ಎಲಿಮೆಂಟ್ ಇರ್ಬೋದು, ಆ್ಯಕ್ಷನ್ ಎಲಿಮೆಂಟ್ಸ್ ಇರ್ಬೋದು, ಸಾಂಗ್ಸ್ ಆಗಿರಲಿ, ನಿಮ್ಗೆ ಯಾವುದು ಕೂಡ ಬೇಜಾರಾಗ್ದಿದ್ದಂಗೆ ನಿಮ್ಮನ್ನ ಕೂಣಿಸ್ಕೊಂಡು ಕಳಿಸ್ಕೊಡ್ತೀವಿ. ಒಂದೊಳ್ಳೆ ಸಸ್ಪೆನ್ಸ್ನು ಕೂಡ ಮೇಂಟೈನ್ ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದು ನಿಮ್ಮ ಮಾಧ್ಯಮಗಳ ಬಗ್ಗೆನೂ ತುಂಬ ಅದ್ಭುತವಾಗಿ ಹೇಳಿದ್ದೀವಿ. ಒಬ್ಬ ಪ್ರಾಮಾಣಿಕ ಮೀಡಿಯಾದಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ, ನಮ್ಮ ಜನ ಸ್ಪಂದಿಸೋದ್ರಿಂದ, ನಮ್ಮ ಜನ ಚೆನ್ನಾಗಿ ಮೀಡಿಯಾಗಳಿಗೆ ಸ್ಪಂದಿಸಿದ್ರೆ ಯಾವ ಥರ ಇರುತ್ತೆ ಒಂದು ಹಳ್ಳಿ, ಯಾವ ಥರ ಇರುತ್ತೆ ಒಂದು ನಗರ ಅಂತ ಹೇಳೋದಕ್ಕೂ ಒಂದು ಒಳ್ಳೆ ಮೆಸೇಜ್ ಕೂಡ ಈ ಸಿನಿಮಾದಲ್ಲಿದೆ. ದಯವಿಟ್ಟು ಎಲ್ಲರೂ ನವೆಂಬರ್ 7ಕ್ಕೆ ಸಿನಿಮಾನ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಟ್ರೈಲರ್ ಲಾಂಚ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು.
ನಮ್ಮ ಸಿನಿಮಾ ರೋಣ ನೀವು ನೋಡಿದ ಹಾಗೆ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನಾನು ಕಾವ್ಯ ಅನ್ನೋ ಒಂದು ಹುಡುಗಿ ಪಾತ್ರ ಮಾಡ್ತಿದ್ದೀನಿ. ಇವಳು ಬಂದು ಹಳ್ಳಿ ಹುಡುಗಿ, ಸಿಟಿನಲ್ಲಿ ಓದಿರ್ತಾಳೆ. ಸೊ ಹಾಗಾಗಿ ತೀರಾ ಹಳ್ಳಿ ಹುಡುಗಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಸಿಟಿನಲ್ಲಿ PhD ಮುಗಿಸ್ಬಿಟ್ಟು ವಾಪಸ್ ಅವಳು ಹಳ್ಳಿಗೆ ಹೋಗಿ ಅವಳ ಹಳ್ಳಿ ನಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅದನ್ನು ಬಗೆಹರಿಸೋಕ್ಕೆ ಶಿವು ಜೊತೆ ಓಡಾಡ್ತಾಳೆ. ಆ ಒಂದು ಜರ್ನಿ ತೋರಿಸ್ತಿದ್ದೀವಿ. ಮತ್ತು ಒಂದು ನಾವು ಏನು ಎಜುಕೇಷನ್ನ ನಾವು ತಗೋತೀವೋ ಅದರಿಂದ ನಮ್ಮ ಊರಿಗೆ ಹೇಗೆ ಹೆಲ್ಪ್ ಆಗ್ಬೋದು, ನಮ್ಮ ಊರಿಗೆ ನಾವೇನು ವಾಪಸ್ ಕೊಡ್ಬೋದು ಅನ್ನೋದು ಒಂದು ಪಾಯಿಂಟ್ ಇದೆಯಲ್ಲ. ಈ ಒಂದು ರೀಸನಿಂದ ನನಗೆ ಈ ಪಾತ್ರ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲೂ ಕೂಡ ಈ ಕಥೆನಲ್ಲಿ ಕಾವ್ಯ ಇಲ್ಲದೆ ಮುಂದುವರಿಯುತ್ತೆ ಅನ್ನೋ ಥರ ಇಲ್ಲ. ಸೊ ಏನೇನು ನಡೆಯುತ್ತೋ ನಮ್ಮ ಕಥೆನಲ್ಲಿ ಅದರಲ್ಲಿ ಕಾವ್ಯ ತುಂಬ ಮುಖ್ಯವಾಗಿರ್ತಾಳೆ. ಸೊ ಅದು ಬಂದು ನಂದು ಪಾತ್ರದ ಇಂಟ್ರೊಡಕ್ಷನ್ನು. ಇನ್ನೊಂದು ಹೇಳೋದು ಮಾಡ್ತಿದೆ, ಇದಕ್ಕೆ ನಮ್ಮ ಪ್ರೊಡಕ್ಷನ್ ಟೀಮು ಲಿಖಿತ್, ಭರತ್, ಶಶಾಂಕ್, ಮಧು ಅವ್ರು ಮರೆಯಂಗಿಲ್ಲ. ಅವರಿಲ್ಲ ಅಂತಂದ್ರೆ ಅದು ಅವರಷ್ಟೇ ಬ್ಯಾಕ್ ಬೋನ್ ಆಗಿದ್ರು ನಮಗೆ ಇದಕ್ಕೆ ಸಿನಿಮಾಗೆ. ಮೊದಲಿಗೆ ನಾನು ರೋಣ ಚಿತ್ರತಂಡಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ಟ್ರೈಲರ್ ಲಾಂಚ್ ಮಾಡುವಂಥ ಅವಕಾಶವನ್ನು ಚಿತ್ರತಂಡ ನನಗೆ ಮಾಡಿಕೊಟ್ಟಿದೆ. ಚಿತ್ರದ ನಾಯಕ ನಟರಾದ ರಘುರಾಜ ನಂದನ್ ಅವರು ನಿನ್ನೆ ಭೇಟಿ ಮಾಡಿದರು ನನಗೆ. ಅದಾದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ಅವರು ಭೇಟಿ ಮಾಡಿ ಅವರಿಂದನೂ ಕೂಡ ಇಡೀ ಚಿತ್ರತಂಡಕ್ಕೆ ಶುಭ ಹಾರೈಕೆಗಳನ್ನು ಪಡ್ಕೊಂಡಿದ್ದಾರೆ. ಟ್ರೈಲರ್ ನೋಡಿದೆ, ನಿಜಕ್ಕೂ ಕೂಡ ವೈಬ್ರೆಂಟ್ ಆಗಿದೆ ಟ್ರೈಲರು. ಚಿತ್ರ ಕೂಡ ವೈಬ್ರೆಂಟ್ ಆಗಿ ಇರುತ್ತೆ ಅಂತ ನನ್ನ ಅನಿಸಿಕೆ. ಎಲ್ಲ ಬಹುತೇಕ ರಂಗಭೂಮಿಯ ಕಲಾವಿದರನ್ನು ಇಟ್ಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನು ಮಾಡಿದ್ದಾರೆ. ಹೊಸ ಹೊಸ ಪ್ರಯತ್ನಗಳು ಯಶಸ್ವಿ ಆಗಬೇಕಂತಂದರೆ ನಾವು ಹೊಸಬರಿಗೆ ಅವಕಾಶಗಳನ್ನು ಮಾಡಿಕೊಳ್ಳಬೇಕು. ನಮ್ಮ ಪ್ರೇಕ್ಷಕರಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ನಾವು 100 ಕೋಟಿ 1000 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ರು ಕೂಡ ಅದನ್ನು ತಿರಸ್ಕಾರ ಮಾಡಿಬಿಡ್ತಾರೆ. ಅದೇ ನಮ್ಮ ಪ್ರೇಕ್ಷಕರಿಗೆ ಇಷ್ಟ ಆಯಿತು ಅಂತಂದರೆ ಕಡಿಮೆ ಬಡ್ಜೆಟ್ನಲ್ಲಿ ಸಿನಿಮಾ ಮಾಡಿದರೂ ಕೂಡ ಅದನ್ನು ಇಷ್ಟಪಡ್ತಾರೆ. ಎರಡೂ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದ್ದಾವೆ. ಇವತ್ತು ಹಳ್ಳಿಗಾಡಿನ ಸೊಗಡನ್ನು ಇಟ್ಕೊಂಡು ತಂಡ ಒಂದು ಒಳ್ಳೆಯ ಸಿನಿಮಾವನ್ನು ಮಾಡಿದೆ. ಒಂದು ಹಳ್ಳಿ ಅಂದಮೇಲೆ ಅಲ್ಲಿ ರಾಜಕೀಯ ಇರುತ್ತೆ, ಧಾರ್ಮಿಕತೆ ಇರುತ್ತೆ, ವಿಜ್ಞಾನ ಇರುತ್ತೆ, ಎಲ್ಲವೂ ಇರುತ್ತೆ. ಒಂದು ಹಳ್ಳಿನಲ್ಲಿ ಎಷ್ಟೇ ಜನ ಒಳ್ಳೆಯವರಿದ್ದರೂ ಕೂಡ ಒಂದಿಬ್ಬರು ಕೆಟ್ಟವರು ಕೂಡ ಇರ್ತಾರೆ. ಕೆಟ್ಟವರು ಎಷ್ಟೇ ಕೆಟ್ಟದ್ದು ಮಾಡಿದ್ರು ಕೂಡ ಲಾಸ್ಟಲ್ಲಿ ಜಯ ಆಗೋದು ಒಳ್ಳೆಯದಕ್ಕೇನೆ. ಹೀಗಾಗಿ ಶಕ್ತಿ ಕೇಂದ್ರವನ್ನು, ಶಕ್ತಿ ದೇವತೆಯನ್ನು ಪ್ರಮುಖ ಕೇಂದ್ರವನ್ನಾಗಿ ಇಟ್ಟುಕೊಂಡು ಅದ್ರ ಜೊತೆಗೆ ರಾಜಕೀಯ ಮತ್ತು ಧಾರ್ಮಿಕ ವಿಜ್ಞಾನ ವಿಷಯಗಳನ್ನು ಬೆರೆಸಿ ಒಂದು ಒಳ್ಳೆಯ ಸಿನಿಮಾವನ್ನು ಇಡೀ ಚಿತ್ರತಂಡ ಮಾಡಿದೆ. ಎಲ್ಲರೂ ಕೂಡ ಹೊಸಬ್ರೆ. ನಮ್ಮ ರಘುರಾಜ ನಂದನ್ ಅವರಾಗಿರ್ಬೋದು, ನಮ್ಮ ಪ್ರಕೃತಿಯವರಾಗಿರ್ಬೋದು, ಜೊತೆಗೆ ನಿರ್ದೇಶಕರು ಸತೀಶ್ ಅವರು ಕೂಡ ಹೊಸಬ್ರೆ. ಎಲ್ಲರೂ ಏನೋ ಒಂದು ಹೊಸ ಕನಸನ್ನು ಕಟ್ಟಿಕೊಂಡು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ನವೆಂಬರ್ 7ನೇ ತಾರೀಕು ಸಿನಿಮಾ ತೆರೆ ಕಾಣ್ತಾ ಇದೆ. ಸಿನಿಮಾ ಯಶಸ್ವಿ ಆಗಬೇಕಂದ್ರೆ ಪ್ರೇಕ್ಷಕರು ಎಷ್ಟು ಮುಖ್ಯನೋ ನಮ್ಮ ಮಾಧ್ಯಮ ಮಿತ್ರರು ಕೂಡ ಅಷ್ಟೇ ಮುಖ್ಯ. ನೀವೆಲ್ಲ ಸೇರಿ ಹೊಸಬರೇನಿದ್ದಾರೆ ಅವ್ರಿಗೆ ನೀವು ಹಾರೈಸಬೇಕು, ಅವ್ರಿಗೆ ನೀವು ಆಶೀರ್ವಾದ ಮಾಡಬೇಕು. ಇವರ ಸಿನಿಮಾ ಇಡೀ ರಾಜ್ಯಾದ್ಯಂತ ತಲುಪುವಂಥ ವಿಚಾರದಲ್ಲಿ ನಿಮ್ಮ ಸಹಕಾರ ಅತ್ಯಮೂಲ್ಯ ಅಂತ ನಾನು ಹೇಳ್ತಾ, ಇವತ್ತಿನ ನಮ್ಮ ರಘುನಂದನ್ ರಾಜ ಆಗಿರ್ಬೋದು, ಪ್ರಕೃತಿಯವರಾಗಿರ್ಬೋದು, ಸತೀಶ್ ಆಗಿರ್ಬೋದು, ಮತ್ತು ನಮ್ಮ BKR ಪ್ರೊಡಕ್ಷನ್ ಅವ್ರಿಗೆ ಯಶಸ್ವಿಯಾಗಲಿ, ಚಿತ್ರ ಯಶಸ್ವಿಯಾಗಿ ನಡೀಲಿ, ರಾಜ್ಯಾದ್ಯಂತ ಯಶಸ್ವಿಯಾಗಿ ಚಿತ್ರ ಪ್ರದರ್ಶನ ಕಾಣಲಿ ಅಂತ ನಾನು ಹಾರೈಸ್ತಾ, ಮತ್ತೊಮ್ಮೆ ನನ್ನ ಪರವಾಗಿ ವೈಯಕ್ತಿಕವಾಗಿ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಪರವಾಗಿ ನಾನು ಇಡೀ ಚಿತ್ರತಂಡಕ್ಕೆ ಶುಭವನ್ನು ಕೋರ್ತಾ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಮಾಲೂರು ವಿಜಯ್ ಇಲ್ಲಿದ್ದಾರೆ, ನಮ್ಮ ಸನ್ಮಿತ್ರರು, ಸುಮಾರು ಒಂದು 30 ವರ್ಷಗಳ ಪರಿಚಯ ಮಾಲೂರಿನವರು. ನಾನು ಕೋಲಾರದಲ್ಲಿ ಪತ್ರಿಕೋದ್ಯಮದಲ್ಲಿದ್ದಾಗ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೇನೆ. ಅವರೊಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ರು ಮಾಲೂರಲ್ಲಿ. ನಾನು ಅವಾಗ ಕೋಲಾರವಣಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಕೋಲಾರಲ್ಲಿ. ಆ ಕೋಲಾರಲ್ಲಿ ನಮ್ಮ ಪ್ರೆಸ್ಸಲ್ಲಿ ಪ್ರಿಂಟಿಂಗ್ ಮಿಷಿನ್ ಕೆಟ್ಟೋದ್ರೆ ನಾವು 2 ವೀಲರಲ್ಲಿ ಮಾಲೂರಿಗೆ ಹೋಗಿ ಅವ್ರ ಪ್ರೆಸ್ಸಲ್ಲಿ ಪೇಪರ್ ಪ್ರಿಂಟ್ ಹಾಕ್ಕೊಂಡು ಬರ್ತಾಯಿದ್ವಿ. ಅವತ್ತಿಂದ ನಾನು ಅವರ ಗೆಳೆಯನಾಗಿದ್ದೇನೆ. ಅವರು ಕೂಡ ಚಿತ್ರತಂಡಕ್ಕೆ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನೀವೆಲ್ಲರೂ ಕೂಡ ಚಿತ್ರತಂಡಕ್ಕೆ ನಿಮ್ಮ ಸಹಕಾರ ಅತ್ಯಮೂಲ್ಯ. ನೀವೆಲ್ಲರೂ ಸಹಕಾರ ಕೊಡ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಚಿತ್ರತಂಡಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಸ್ಪೀಡಲ್ಲಿ ಮಾತಾಡ್ಬಿಟ್ರಿ. ಆದ್ರೆ ನನಗೆ ಗೊತ್ತು, ಈಗ ರಾಜಕೀಯ ರಂಗದಲ್ಲಿ ಬಹಳ ಬಿಸಿ ನೀವು. ಇರಿ 1 ನಿಮಿಷ. ಸಿನಿಮಾ ನೋಡೋಕ್ಕೆ ಸಿನಿಮಾ ನಾನು ಸಾಮಾನ್ಯವಾಗಿ ಸಿನಿಮಾ ಭಾಳ ಇಷ್ಟಪಡ್ತೇನೆ. ಆದರೆ ಟೈಮ್ ಸಿಗಲ್ಲ. ಆದರೆ ಒಂದು ಸಿನಿಮಾನ 3 ದಿವಸ 4 ದಿವಸ ನೋಡ್ತೀನಿ ನಾನು. ಆ ಥರ ಅಂದರೆ ರಾತ್ರಿ 10 ಗಂಟೆ ಮನೆಗೆ ಹೋದ್ಮೇಲೆ
ಅರ್ಧ ಪಿಕ್ಚರು ನಾನು ಖಂಡಿತವಾಗ್ಲೂ ನೋಡ್ತೀನಿ. ಸಿನಿಮಾ ನನಗೆ ಬಹಳ ಇಷ್ಟ. ಮಾಧ್ಯಮ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಬಟ್ ಏನಂತಂದರೆ ಪ್ರತಿನಿತ್ಯ ನನ್ನ ಮಾಧ್ಯಮ ಪ್ರತಿನಿಧಿಗಳ ಜೊತೆಯಲ್ಲೇ ಇರ್ತೀನಿ. ಹಾಗಾಗಿ ಬರೆಯಲ್ಲ ಅನ್ನೋದು ಬಿಟ್ಟರೆ ನನ್ನ ಒಡನಾಟ ಎಲ್ಲ ನನ್ನ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೇನೆ. ನಮಗೊಂದು ಖುಷಿ ಏನ್ ಗೊತ್ತಾ ಸರ್, ಮಾಧ್ಯಮದವರಿಗೆ ಎಲ್ಲರಿಗೂ ಇವತ್ತು ನೀವು ಬಂದು ಈ ಸಿನಿಮಾನ ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿರ. ಇಲ್ಲ, ರವಿರಾಜನಂದನ್ ಅವ್ರು ನೆನ್ನೆ ಬಂದಿದ್ರು. ಗ್ರಾಮೀಣ ಪ್ರತಿಭೆ, ಹೀಗಾಗಿ ಬೆಳಿಬೇಕು, ಹೊಸಬರು ಚಿತ್ರೋದ್ಯಮದಲ್ಲಿ ಬೆಳಿಬೇಕು. ಹೀಗಾಗಿ ಏನೋ ಹೊಸ ಕನಸು ಕಟ್ಕೊಂಡು ಒಂದು ಒಳ್ಳೆ ಪ್ರಯತ್ನವನ್ನು ಮಾಡ್ತಾರೆ. ಚಿತ್ರರಂಗದಲ್ಲಿ ಬೆಳೀತಾರೆ ಅನ್ನೋ ವಿಶ್ವಾಸ ಕೂಡ ನನಗಿದೆ. ಹೀಗಾಗಿ ಬೆಳೀಲಿ ಅಂತ ನಾನು ಅವ್ರಿಗೆ ಹಾರೈಸ್ತೇನೆ. ಚಿತ್ರ ಯಶಸ್ವಿಯಾಗಿ. ಅಷ್ಟೇನು ಹೇಳೋಕ್ಕಾಗಲ್ಲ ನಾನು. ಐ ಥಿಂಕ್ ಸತೀಶ್ ಆಮೇಲೆ ರಘು ಅವರು ಐ ಥಿಂಕ್ ಮೈಕ್ ಹತ್ರ ಇಟ್ಕೊಂಡು ನಾನೇ ಬಂದು ಹಿಡಿತೀನಿ. ಓಕೆ ನಾನು ಇಟ್ಕೊತೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ನಾನು ಗಗನ್ ಬಡೇರಿಯಾ, ರೋಣ ಚಿತ್ರಗೆ ಸಂಗೀತ ನಿರ್ದೇಶಕ ಮಾಡಿದ್ದೀನಿ. ವೆರಿ ಬಿಗ್ ಥ್ಯಾಂಕ್ ಯು ಟು ರಘು ಆ್ಯಂಡ್ ಸತೀಶ್ ಫಾರ್ ಬೇಸಿಕ್ಲಿ ಮೇಕಿಂಗ್ ಮಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಇಟ್ಸ್ ಬಿನ್ ಅ ಬ್ಯೂಟಿಫುಲ್ ಜರ್ನಿ ಆ್ಯಂಡ್ ಐ ಹೋಪ್ ನಿಮ್ಗೆಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಪ್ಲೀಸ್ 7th ಬನ್ನಿ, ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಐ ಹೋಪ್ it touches you wherever it basically it takes us. That's all. Thank you. ಎಲ್ರಿಗೂ ನಮಸ್ಕಾರ. ಕಿನ್ನಲ್ ರಾಜ್ ಅಂತ ಸಾಹಿತಿ. ಈ ಸಿನಿಮಾದಲ್ಲಿ ಈಗೇನು ನೀವು ಹಾಡು ಕೇಳಿದ್ರೆ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದು. ನನ್ನ ಹಾಡು ಬಂದ್ಬಿಟ್ಟು ಚಿತ್ರದಲ್ಲಿ ಒಂದು ಮುಖ್ಯ ಭಾಗದಲ್ಲಿ ಬರುವಂಥದ್ದು, ಒಂದು ತಂದೆ ಮಗನ ಸಂಬಂಧ ಹೇಳುವಂಥ ಕತೆ. ಚಿತ್ರದ ಒಂದು ಕತೆ ಬಿಟ್ಟಂಗೆ ಆಗುತ್ತೆ ಅನ್ನೋಕ್ಕೋಸ್ಕರ ಹಾಡು ಬಿಟ್ಟಿಲ್ಲ. ಖಂಡಿತ ತಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದು ರೋಣ ತುಂಬ ಆಪ್ತವಾಗುತ್ತೆ ಅನ್ನೋಕ್ಕೆ ಕಾರಣ ಏನಂದರೆ, ನಮ್ಮ ಪಕ್ಕದ ಒಂದು ತಾಲೂಕು, ನಮಗೆ ಹತ್ರವಾಗಿರುವಂಥ ಊರು ಕೇಳಿದ್ದು ರೋಣ ಅಂತಂದೇಳಿ ತುಂಬ ಖುಷಿ ಆಗುತ್ತೆ. ಇವತ್ತು ನಾನೇನು ಸ್ಟೇಟಸಲ್ಲಿ ಆ ಥರ ಇಟ್ಟರೆ ಅಂದರೆ ನಮ್ಮ ಭಾಗದ ಸುಮಾರು ಜನ ಕೇಳ್ತಿದ್ದಾರೆ ಶೂಟಿಂಗ್ ಆಯಿತಾ ಅಥವಾ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದೊಂದು ಚಿತ್ರದ ಒಂದು ಟೈಟ್ಲ್ ಪ್ಲಸ್ ಅಂತ ಹೇಳ್ಕೋಬೋದು. ಜೊತೆಗೆ ಒಂದು ಹೊಸ ತಂಡ ಆದರೂ ಕೂಡ ಎಲ್ಲೂ ಒಂದು ಬಜೆಟ್ ವೈಸ್ ಆಯಿತು, ಸ್ಟಾರ್ ಕ್ಯಾಸ್ಟ್ ವೈಸ್ ಆಯಿತು, ಎಲ್ಲೂ ಅವರು ತಗ್ಗಿಲ್ಲ. ಚಿತ್ರಕ್ಕೆ ಏನೇನು ಬೇಕೋ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಾರೆ. ದಯವಿಟ್ಟು ಈ ಒಂದು ತಂಡಕ್ಕೆ ತಮ್ಮ ಒಂದು ಚಿಕ್ಕ ಒಂದು ಬೆಂಬಲ ಕೊಟ್ಟರೆ ಇನ್ನು ಮುಂದೆ ತುಂಬ ಒಳ್ಳೆಯ ಚಿತ್ರಗಳು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ರಘು ಸರ್ ಆ್ಯಂಡ್ ವಿಜಯ್ ಸರ್, ಸತೀಶ್ ಸರ್, ಎಲ್ಲ ತಂಡಕ್ಕೂ ಒಳ್ಳೆಯದಾಗಲಿ ಸರ್. ತುಂಬ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ದು. ಇದೇ ಥರ ತಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಈ ತಂಡಕ್ಕೆ ಇರಲಿ ಅಂತ ಕೇಳ್ಕೊಂತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಸತೀಶ್ ಸರ್, ನೀವು ತಮಗೂ ಕೂಡ ಒಳ್ಳೆಯದಾಗಲಿ. ಸ್ವಲ್ಪ ಸ್ವಾರ್ಥ ಏನಂದರೆ ನಮ್ಮ ಬಳ್ಳಾರಿ ಜಿಲ್ಲೆಯವರು, ಉತ್ತರ ಕನ್ನಡ ಪ್ರತಿಭೆ, ತುಂಬ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ಬಂದಿರೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ. ಈ ಫಿಲ್ಮಲ್ಲಿ ಕ್ಯಾಮ್ರಾ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಕೋರ್ ಪ್ಲಾಟ್ ಏನಿದೆ, ಈ ಸ್ಟೋರಿ ನಾನು ಕೊಟ್ಟಿರೋದು. ಆ್ಯಂಡ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈಲಾಗ್ಸ್ ಬಂದು ನಮ್ಮ ಆದಿ ಸರ್ ಆ್ಯಂಡ್ ಸತೀಶ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಸ್ಪೆಷಲ್ ಮೆನ್ಷನ್ ಬಂದು ಸ್ಟೋರಿ ಡಿಸ್ಕಷನಲ್ಲಿ ನಮ್ಮ ದರ್ಶನ್ ಶೆಟ್ಟಿ ಅಂತ ಒಬ್ಬರಿದ್ದರು. ಆ್ಯಂಡ್ ಡೈರೆಕ್ಷನ್ ಟೀಮಲ್ಲಿ ಚೇತನ್ ಅಂತ ಇನ್ನೊಬ್ಬರು, ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಸೊ ಒಂದು ಹೊಸ ಟೀಮ್, ಹೊಸ ಟ್ರೈ ಮಾಡಿದ್ದೀವಿ, ಹೊಸ ಪ್ರಯತ್ನ ಮಾಡಿದ್ದೀವಿ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ, ಜಸ್ಟ್ ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ಸಿನಿಮಾ ಪ್ರೆಸೆಂಟ್ ಮಾಡ್ತಾ ಇರೋದು ನಮ್ಮ ಕನ್ನಡ ಪಿಕ್ಚರ್ನ ಪ್ರವೀಣ್ ಏಕಾಂತ್ ಸರ್, ಎಡಿಟರ್ ಸರ್ ಜ್ಞಾನೇಶ್ ಅವರು. ಸರ್ ಬನ್ನಿ ಸರ್, ಬನ್ನಿ ಸರ್.